ಆರ್ಎಸ್ ನ್ಯೂಸ್ ಅಲ್ಲಿಪುರ ಗ್ರಾಮದಲ್ಲಿ ಜಾಗೃತಿ ಮೂಡಿಸಿದ ಬೀದಿ ನಾಟಕ ಕಾರ್ಯಕ್ರಮ. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ವಲಯದ ಅಲ್ಲಿಪುರ ಗ್ರಾಮದಲ್ಲಿ ಇಂದು ಗ್ರಾಮೀಣ ಕಲಾ ತಂಡದ ವತಿಯಿಂದ ಸಾರ್ವಜನಿಕರಲ್ಲಿ ವಿವಿಧ ವಿಷಯಗಳ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಬೀದಿ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಮಟೆ ಬಾರಿಸುವ ಮೂಲಕ ಅದ್ಧೂರಿ ಚಾಲನೆ. ಈ ಮಹತ್ವದ ಕಾರ್ಯಕ್ರಮಕ್ಕೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರತ್ನಮ್ಮ ಹಾಗೂ ಪ್ರಸಿದ್ಧ ವೈದ್ಯರಾದ ಡಾ. ಮಮತಾ ಅವರು ಜಂಟಿಯಾಗಿ ತಮಟೆ ಬಾರಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ವಿವಿಧ ವಿಷಯಗಳ ಕುರಿತು ಜಾಗೃತಿ ಅರಿವು. ಗ್ರಾಮೀಣ ಕಲಾ ತಂಡದ ಕಲಾವಿದರು ತಮ್ಮ ವಿಶಿಷ್ಟ ಶೈಲಿಯ ಬೀದಿ ನಾಟಕದ ಮೂಲಕ ಸಾರ್ವಜನಿಕರಿಗೆ ಪ್ರಮುಖ ವಿಷಯಗಳ ಬಗ್ಗೆ ಮನಮುಟ್ಟುವಂತೆ ಸಂದೇಶ ನೀಡಿದರು. ಮುಖ್ಯವಾಗಿ ನೀರಿನ ಸದ್ಬಳಕೆ, ನೀರಿನ ಮಹತ್ವ ಮತ್ತು ಅದನ್ನು ಪೋಲು ಮಾಡದಂತೆ ಬಳಸುವ ವಿಧಾನ, ಸ್ವಚ್ಛತೆ, ಗ್ರಾಮ ಹಾಗೂ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಅನಿವಾರ್ಯತೆ, ಆರೋಗ್ಯ ಜಾಗೃತಿ, ಸಾಂಕ್ರಾಮಿಕ ರೋಗಗಳಿಂದ ದೂರವಿರಲು ವಹಿಸಬೇಕಾದ ಆರೋಗ್ಯದ ಮುನ್ನೆಚ್ಚರಿಕೆಗಳು, ಯೋಜನೆಗಳ ಮಾಹಿತಿ, ಸರ್ಕಾರದ ಹಾಗೂ ಸಂಸ್ಥೆಯ ವಿವಿಧ ಜನಕಲ್ಯಾಣ ಯೋಜನೆಗಳ ಕುರಿತು ಗ್ರಾಮೀಣ ಜನರಿಗೆ ಅರಿವು ಮೂಡಿಸಲಾಯಿತು. ಪ್ರಮುಖರ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಯಾದ ಅಶ್ವಿನಿ, ಮೇಲ್ವಿಚಾರಕರಾದ ನರಸಿಂಹಮೂರ್ತಿ, ಸೇವಾ ಪ್ರತಿನಿಧಿಗಳು, ಕೇಂದ್ರದ ಸದಸ್ಯರು ಹಾಗೂ ಅಲ್ಲಿಪುರ ಗ್ರಾಮದ ಸಾರ್ವಜನಿಕರು ಮತ್ತು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಲಾವಿದರನ್ನು ಪ್ರೋತ್ಸಾಹಿಸಿದರು. ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು. ಎಷ್ಟೊಂದು ಲಾಭ ಇದೆ ಗೊತ್ತಾ? ಏನ್ ಲಾಭ ಇದೆ ಅಂತಂದ್ರೆ ನೋಡೋಣ, ನಾವು ಸಂಘ ಸೇರಿದಾಗಿಂದ ನಮ್ಮ ಮಹಿಳೆಯರು ಸಂಘದಲ್ಲಿ ಸಾಲವನ್ನು ಪಡ್ಕೊಂಡು ಒಂದು ಹಸ ತಗೊಂಡ್ ಬಂದೆ. ಇವತ್ತು ಧರ್ಮಸ್ಥಳ ಸಂಘಗಳ ಸರಿಯಾಗಿತ್ತು ಸಂಘದಲ್ಲಿ ತಗೊಂಡು ಬಂದು ಇವತ್ತು ನಾನು ಕಸ ಮಾಡ್ಕೊಂಡಿದ್ದೀನಿ ಗೊತ್ತಾ ನಿಮ್ಗೆ? ಹೇಳ್ತೀನಿ ಪೂರ್ತಿ ಕೇಳೋಣ ನೀನು. ಅಷ್ಟೇ ಅಲ್ಲ, ನಮ್ ಬಡ ಮಕ್ಕಳು ಓದೋದಕ್ಕೆ ಹಣ ಸಹಾಯ ಮಾಡ್ತಾರೆ, ಹೈಯರ್ ಎಜುಕೇಶನ್ ಸಲಹೆ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ಆರೋಗ್ಯದ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಸಂಸಾರದ ನಿರ್ವಹಣೆ ಬಗ್ಗೆ ಎಲ್ಲಾನು ಅರಿವಿನ ಮಾಹಿತಿ ಕೊಡ್ತಾರೆ ಅಣ್ಣ. ಅಷ್ಟೇ ಅಲ್ಲ, ಪರಿಸರದ ಸ್ನೇಹಿಯಾಗಿರ್ತಕ್ಕಂಥ ಒಲೆಗಳು ಕೊಡ್ತಾರೆ. ಇನ್ನು ಅನೇಕ ನಿರ್ಗತಿಕ ಮಹಿಳೆಯರಿಗೆ ಆ ಮನೆಯ ಕಟ್ಕೊಡ್ತಾರೆ. ಎಷ್ಟು ಪುಣ್ಯ ಕೆಲಸಗಳು ಮಾಡ್ತಾ ಇದಾರಣ್ಣ.